ನಿಮಗೆಲ್ಲರಿಗೂ ಲೈಫ್ ಟೈಮ್ಸ್ ಮೀಡಿಯಾ ನನ್ನ ಈ ಚಾನಲ್ಗೆ ಸ್ವಾಗತ ಕೋರುತ್ತಾ ಮಹಾಭಾರತದ ಆದಿಪರ್ವ ಮೂಲ ವಚನ ಭಾರತ AR ಕೃಷ್ಣಶಾಸ್ತ್ರಿ ಅವರ. ಅದೇ ಮೊದಲು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದದ್ದು ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ವಚನ ಭಾರತದ ಪೀಠಿಕೆಯ ಕೊನೆಯ ಪ್ಯಾರಾದಲ್ಲಿ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ಇಂದು ಪ್ರಪಂಚವೇ ಒಂದು ಕುರುಕ್ಷೇತ್ರವಾಗಿದೆ. ಕೌರವ ಪಾಂಡವರಂತೆ ಎರಡು ಪಕ್ಷಗಳು ಕತ್ತಿ ಹಿಡಿದು ಅಲ್ಲ ಆಟಂ ಬಾಂಬ್ ಹಿಡಿದು ಯುದ್ಧಕ್ಕೆ ಸಿದ್ಧವಾಗಿವೆ. ಯಾವಾಗ ಹೇಳ್ತಾ ಇದ್ದಾರೆ? 1950ರಲ್ಲಿ ಹೇಳ್ತಾರೆ. ನಾನಿನ್ನು ಪುಟ್ಟ ಮಕ್ಕಳು, ನನಗೆ ಆಗ 4 ವರ್ಷ. ಕೌರವ ಪಾಂಡವರಂತೆ ಎರಡು ಪಕ್ಷಗಳು ಕತ್ತಿ ಹಿಡಿದು ಅಲ್ಲ ಆಟಂ ಬಾಂಬ್ ಹಿಡಿದು ಯುದ್ಧಕ್ಕೆ ಸಿದ್ಧವಾಗಿವೆ. ಸಂಧಿ ಮಾಡಿಸಿ ನೋಡೋಣ ಎನ್ನುವವರು ಇದ್ದಾರೆ. ಲೋಕ ಸಂಹಿತೆ ತಪ್ಪಿದರೆ ತಪ್ಪಲಿ, ಪ್ರತಿಪಕ್ಷದವರಲ್ಲಿ ಹೋಗಿ ನಿರ್ವಂಚನೆಯಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುವ ಸತ್ವ ಸಾಹಸಗಳುಳ್ಳ ಕೃಷ್ಣನಂಥ ವ್ಯಕ್ತಿ ಇಂದು ಯಾರೂ ಕಾಣಿಸುವುದಿಲ್ಲ. ಕಷ್ಟ ಇದೆ ಮಧ್ಯಸ್ಥಿಕೆ ಮಾಡೋದು. ಕೃಷ್ಣ ಎಷ್ಟು ಸಂಧಾನದಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾನೆ. ಪಾಂಡವರ ಅವರಿಗೇನು ಹಕ್ಕೇ ಇಲ್ಲ. ಪಾಂಡವಿನ ಮಕ್ಕಳೇ ಅಲ್ಲ ಅವರು ಅಂತಾನೆ. ಸಂಶಯಾತ್ಮನ ವಿನಶ್ಯತಿ, ಸಂಶಯಾತ್ಮ ನಾಶ ಹೊಂದುತ್ತಾನೆ. ಅಷ್ಟೇ ಅಲ್ಲ, ಸರ್ವಾಧಿಕಾರಿ ಅವನು. 5 ಹಳ್ಳಿಗಳನ್ನಾದರೂ ಕೊಡು ಅಂದರೆ ಕೊಡಲ್ಲ. ನಾಳೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ರಾಜ್ಯಕ್ಕೆ ಬಂದ್ಬಿಡ್ತಾರೆ, ಹಕ್ಕು ಕೇಳ್ತಾರೆ. ಪಾಂಡವಿಗೆ ಕೊಟ್ಟರೆ ಅವನಿಗಿಂತ ಎತ್ತರದಲ್ಲಿ ಬೆಳೀತಾರೆ. ಅಪ್ಪನಿಗೆ ಮೀರಿಸಿ ನನ್ನ ಎದುರುಗಡೆ ಯಾರು ಎದುರಾಳಿಗಳಾಗಬಾರ್ದು, ನನಗಿಂತ ಎತ್ತರಕ್ಕೆ ಹೋಗಬಾರ್ದು, ಬಲಶಾಲಿಗಳಾಗಿರಬಾರ್ದು. ನಾನೇ ಹಸ್ತಿನಾಪುರ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿರಬೇಕು. ಇದು ನೀಚ ಸ್ವಾರ್ಥ, ತಮಂದರ ಕೇಡಿನ ನೀಚ ಸ್ವಾರ್ಥ. ಈಗ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪಾಕಿಸ್ತಾನದಲ್ಲಿ ಶಾಂತಿಯನ್ನು ಅಲ್ಲಿ ಕಾಣುವುದು ಬಹಳ ಕಷ್ಟ ಆಗಿದೆ. ಎಲ್ಲ ಸರಿ ಹೋಯಿತು ಅಂದಾಗ ಇದ್ದಕ್ಕಿದ್ದ ಹಾಗೆ ಉಗ್ರರು ಅಲ್ಲಿ ಕಾಣಿಸ್ಕೊಳ್ತಾರೆ. ಈ ಸರಿ ಅಂತೂ
ಯಾವ ಒಂದು ಕಾಶ್ಮೀರ ನಾವು ಬಾಲಕರಾದಾಗಿಂದನೂ ನೋಡಿದ್ದೇವೆ. ಎಲ್ಲ ಹಿಂದಿ ಫಿಲಮ್ ಶೂಟಿಂಗ್ಸು ಅಲ್ಲೇ ನಡೀತಾ ಇತ್ತು. ಪ್ರೇಮ ಕಾಶ್ಮೀರ ಅಂತಲೂ ಹೇಳ್ತಾರೆ. ಸುರಸುಂದರವಾದ ಪ್ರಕೃತಿ ಸೌಂದರ್ಯದ ಕಾಶ್ಮೀರ. ಈ ಎಲ್ಲ ತಣ್ಣಗಿದೆ ಅಂತ ಹೋದರೆ ವಿವೇಕರಹಿತವಾಗಿ ವಿವೇಚನೆ ಇಲ್ಲದೆ ಬೇಡಿಕೊಂಡರೂ ಕೂಡ ಎಲ್ಲರನ್ನು ಕೊಂದು ಬಿಡ್ತಾರೆ. 26 ಶವಗಳು ಬೀಳ್ತವೆ. ಎಷ್ಟೇ ಪ್ರಯತ್ನ ಪಟ್ಟರು ಶಾಂತಿ ಮಾರ್ಗದಲ್ಲಿ ಅದು ಅವರಿಗೆ ಬೇಕಿಲ್ಲ. ಅವರು ಅಶಾಂತಿಯಿಂದ ಬದುಕೋಕ್ಕೆ ಇಷ್ಟಪಡ್ತಾರೆ. ಅವರ ಗುಂಡಿ ಅವರೇ ತೋಡ್ಕೊತಾರೆ, ಅವರ ಸಮಾಧಿ ಅವರೇ ಮಾಡ್ಕೊಳ್ತಾ ಇದ್ದಾರೆ ಅಲ್ಲವೇ? ಪ್ರಪಂಚಕ್ಕೆ ಶಾಂತಿ ದೊರಕಬೇಕಾದರೆ ನೈತಿಕ ಧಾರ್ಮಿಕ ಮಾರ್ಗದಿಂದಲೇ ಎಂದು ಹೇಳುತ್ತಿದ್ದಾರೆ. ನೈತಿಕ ಧಾರ್ಮಿಕ ಮಾರ್ಗದಿಂದ. ಧರ್ಮ ಅಂದರೆ ಹಿಂದೂ ಧರ್ಮ ಅಲ್ಲ ರೀ. ಧರ್ಮ ಎಲ್ಲರಿಗೂ ಒಂದೇ. ರೀತಿ ನೀತಿ ಕರ್ಮ ಯಾವುದೋ ಅದು ಧರ್ಮ. ಹಾಗಾಗಿ ನೈತಿಕತೆ, ಒಳ್ಳೆಯ ಕೆಲಸ ಮಾಡಿದ್ರೆ ಅದರಲ್ಲಿ ನೈತಿಕತೆ ಇರುತ್ತೆ. ಯಾವುದು ನೈತಿಕತೆಯೋ ಅದು ಧರ್ಮವಾಗುತ್ತದೆ. ನೈತಿಕ ಮಾರ್ಗ ಇರಬೇಕು, ಆಗ ಧಾರ್ಮಿಕತೆ ಕಾಣ್ತೀವಿ ಆ ಮಾರ್ಗದಲ್ಲಿ. ನೈತಿಕ ನಡೆನುಡಿಗಳಿರಬೇಕು, ಆಗ ನಾವು ನಡೆಯುವ ಮಾರ್ಗದಲ್ಲಿ ಧಾರ್ಮಿಕತೆಯನ್ನು ಕಾಣ್ತೇವೆ, ಧರ್ಮವನ್ನು ಕಾಣ್ತೇವೆ. ಆದರೆ ದುರ್ಯೋಧನ ಅಧರ್ಮಿಯಾದನು, ನ್ಯಾಯಕ್ಕೆ ಒಪ್ಪಲಿಲ್ಲ, ಶಾಂತಿಗೆ ಒಪ್ಪಲಿಲ್ಲ, ಸಂಧಿಗೆ ಒಪ್ಪಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. ಇಲ್ಲಿ ಅಷ್ಟೇ. ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿವಸ ಶಾಂತವಾಗಿತ್ತು. ಈಗ ಶಾಂತವಾಗಿದೆ. ಪಾಕಿಸ್ತಾನ, ಕಾಶ್ಮೀರ ಅಂತ ಹೋಗಿ ಬರ್ತಾಯಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಪಾಕ್ ಚಿತಾವಣೆ ಮಾಡಿ ಪಾಕಿಸ್ತಾನ ಉಗ್ರರು ಮತ್ತೆ ವಿಜೃಂಭಿಸಿದರು. ಮಹಾಭಾರತವನ್ನು ಪಂಚಮ ವೇದ ಅಂತ ಹೇಳ್ತಾರೆ. ವೇದ ಅಂದರೆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದುದು. ವೇದಾಂತ ಎಂದರೆ ಅದರ ಆಚೆಗಿರುವ ಅಲೌಕಿಕ ಶಕ್ತಿಯ ಆ ಶಕ್ತಿಯ ರಾಮಕೋಟಿ ರೂಪಾತಿಶಯಗಳಲ್ಲಿ ನೋಡ್ತೀವಿ ಸಂಬಂಧಿಸಿದ ತತ್ವಾದರ್ಶಗಳು. ಭರತಖಂಡದಿಂದಲೇ ಶಾಂತಿ ಮಾರ್ಗ ಕಾಣಬೇಕು ಅಂದರೆ ಎಲ್ಲಿಂದ ಆಗ್ತಾ ಇದೆ? ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ. ದಂಡಂ ದಶಗುಣಂ ಅಂತ ಕೊನೆಗೂ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ. ಈಗ ನಾವು ಕೂಡ, ನಮ್ಮ ದೇಶವೂ ಕೂಡ. ಮತ್ತೆ ಕೃಷ್ಣ ಸಂಧಿ ಮಾರ್ಗದಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಯುದ್ಧ ಅನಿವಾರ್ಯವಾಯಿತು. ಇಲ್ಲೂ ಈಗ
ಯುದ್ಧ ಅನಿವಾರ್ಯವಾಗಿದೆ. ಮುಂದೇನಾಗುತ್ತದೋ ಕಾದು ನೋಡೋಣ. ಹಾಗಾಗಿ ಮಹಾಭಾರತವನ್ನು 5ನೇ ವೇದ ಅಂತ ಹೇಳ್ತಾರೆ. ವೇದ ಅಂದರೆ ಏನೋ ಮಂತ್ರಗಳನ್ನು ಹೇಳುವುದು, ಜಪ ಮಾಡುವುದು ಅಂತ ತಿಳ್ಕೊಂಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಕತೆ ನಡೆದದ್ದು ವೇದಕಾಲೀನ ಭಾರತದಲ್ಲಿ. ವೇದಕಾಲೀನ ಭಾರತ ಅಂತಂದರೆ ಮನುಸ್ಮೃತಿಯ ಕಾಲ ಅಲ್ಲ, ವೇದಗಳ ಛಾಯೆ, ಆ ತತ್ವಾದರ್ಶಗಳು ಇನ್ನೂ ಇದ್ದಂಥ ಕಾಲ. ದೇವರು, ಧರ್ಮ, ಕರ್ಮ, ಸ್ವರ್ಗ, ನರಕ ಇವುಗಳ ಭಯ ಇಂದಿಗೂ ಇದೆ, ಆದರೆ ಅಂದು ಬಹಳ ಇತ್ತು. ಜನಸಂಖ್ಯೆಯೂ ಕಡಿಮೆ ಇತ್ತು. ಆದರೆ ಎಲ್ಲ ಕಾಲಕ್ಕೂ ಜನರು ಕೆಟ್ಟವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಿಂದನೇ ಒಳ್ಳೆಯದಕ್ಕೆ ಬಹಳ ಬೆಲೆ ಅಲ್ವೇ? ಹಾಗಾಗಿ ಮಹಾಭಾರತ ನಾವು ನೋಡುವ ರೀತಿ ಇದೆಯಲ್ಲ, ಅದನ್ನು ಅಧ್ಯಯನ ಮಾಡುವ ರೀತಿ, ವಾಚನ ಮಾಡುವ ರೀತಿ, ಓದುವ ರೀತಿ ಇದೆಯಲ್ಲ, ಆ ದೃಷ್ಟಿ ನಮ್ಮಲ್ಲಿ ಸತ್ವಪೂರ್ಣವಾಗಿರಬೇಕು ಅಂತ ನಾನಾಗಲೇ ಹೇಳಿದೆ ಅಲ್ವೇ? ವೈದಿಕ ಸಂಸ್ಕೃತಿ ಅಂತಂದರೆ ಮನುಸ್ಮೃತಿಯ ಸಂಸ್ಕೃತಿ. ವೈದಿಕ ಸಂಸ್ಕೃತಿ ದ್ವಾಪರದಲ್ಲೇ ಇಲ್ಲವಾಗಿದೆ ಎಂಬುದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ವಚನ ಭಾರತದಲ್ಲಿ. ವೇದಕಾಲೀನ ಭಾರತ, ವೇದಗಳಿಗೆ ಬಹಳ ಪ್ರಾಶಸ್ತ್ಯ ಇತ್ತು. ಈಗ ಪುರೋಹಿತರು ವೇದ ಘೋಷಗಳನ್ನು ಮಾಡಿ ಹೋಮ ಹವನ ಮಾಡಿಕೊಡ್ತಾರೆ. ಅದೆಂದೂ ಹೋಗೋದಿಲ್ಲ. ಹಿಂದೂ ಧರ್ಮ ನಾಶವಾಗುತ್ತಿದೆಯೇ ಎಂದು ವಿವೇಕಾನಂದರಿಗೆ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ, ಎಂದಿಗೂ ನಾಶ ಆಗೋದಿಲ್ಲ ಅಂತ. ಒಂದು ಕಡೆ ನಾಶವಾಗ್ತಾ ಇದೆ ಅಂತ ಕಂಡರೂ ಕೂಡ ಇನ್ನೊಂದು ಕಡೆಯಿಂದ ಮತ್ತೆ ಮತ್ತೆ ಪುನರುತ್ಥಾನವಾಗ್ತಾ ಹೋಗ್ತಾರೆ. ನಾಸ್ಟ್ರಾಡಮಸ್ ಕಾಲಜ್ಞಾನಿ ಹೇಳ್ತಾನೆ, ಇಲ್ಲ, ನಾಶ ಆಗೋದಿಲ್ಲ. ಒಬ್ಬ ಈಶಾನ್ಯ ದಿಕ್ಕಿನಿಂದ ಒಬ್ಬಾತ ಬರ್ತಾನೆ, ಹಿಂದೂ ಧರ್ಮ ಮತ್ತೆ ಪುನಶ್ಚೇತನಗೊಳ್ತಾರೆ ಅಂತ. ಯಾರು ಅಂತ ನಾವು ನೋಡ್ತಾ ಇದ್ದೀವಿ ಇವತ್ತು. ಶತ್ರುಗಳು ನಮ್ಮೊಳಗೆ ಇದ್ದಾರೆ ಎಂಬುದು ಜನಜನಿತವಾದ ಸಂಗತಿಯಾಗಿದೆ. ನಮ್ಮೊಳಗೆ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ. ಗಾಂಧಿ ತಾತನು ಎದೆಯ ಬಾನಿನ ಚಂದಿರ ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ ಮುಸ್ಲಿಮರನ್ನು ಓಲೈಕೆ ಮಾಡೋದು, ವೋಟ್ ಬ್ಯಾಂಕ್. ಈಗ ಪಾಕಿಸ್ತಾನದಲ್ಲೂ ಪ್ರಸಿದ್ಧರಾಗ್ಬಿಟ್ರು. ನಮ್ಮೊಳಗೆ ಹಿಂದೂ ವಿರೋಧಿಗಳಿದ್ದಾರೆ ಅಂತ ರಾಜ್ಯ ಆಳರು ಸೇರಿ. ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ಗೆಲ್ತಾರೆ. ಆದಿಪರ್ವ ಮುಂದುವರಿಸೋದಕ್ಕೆ ಮುಂಚೆ ನಾನು ಇದನ್ನು ಹೇಳಲೇಬೇಕಾಗಿದೆ. ಇನ್ನೇನು ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಭೀಷ್ಮ ಇಚ್ಛಾಮರಣೆ, ಶರಶಯ್ಯೆಯಲ್ಲಿ ಇರುವ ಭೀಷ್ಮ ಕೊನೆ ಹೆಸರು ಎಳಿತಾನೆ ಇಚ್ಛಾಮರಣಿಯಾಗಿ. ಆದ್ದರಿಂದ ಧರ್ಮರಾಜ
ರಾಜನೀತಿ ರಾಜಧರ್ಮವನ್ನು ಭೀಷ್ಮನಿಂದ ಕೇಳಿ ತಿಳಿದುಕೋ ಅಂತ ಹೇಳ್ತಾನೆ ಕೃಷ್ಣ. ಬಾ ಹೋಗೋಣ ಅಂತ ಷಡಶೈಲಿಯಲ್ಲಿರುವ ಭೀಷ್ಮ ಬಹಳ ಮುಖ್ಯವಾದ ಒಂದು ಲೈನನ್ನು ಹೇಳ್ತಾನೆ ಧರ್ಮರಾಜ ಕೇಳಿದ್ದಕ್ಕೆ. ಕಾಲವು ರಾಜನಿಗೆ ಕಾರಣವೇ? ಕಾಲವು ರಾಜನಿಗೆ ಕಾರಣವೇ? ರಾಜನೇ ಕಾಲಕ್ಕೆ ಕಾರಣನೋ ಅಂತ ಕೇಳಿದಾಗ ಭೀಷ್ಮ ಹೇಳ್ತಾನೆ, ರಾಜನೇ ಕಾಲಕ್ಕೆ ಕಾರಣ. ಅವನ ಆಳ್ವಿಕೆಯಲ್ಲಿ ಕಾಲ ಹೇಗಿತ್ತು ಎಂಬುದು ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾನೆ. ಈಗ ನಾವು ನೋಡ್ತಾ ಇದ್ದೀವಿ, ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಬರ್ತದೆ, ಗುಡುಗು ಸಿಡಿಲು ಹೊಡೆಯುತ್ತೆ. ಬೆಂಗಳೂರಲ್ಲಿ, ಮಲೆನಾಡಲ್ಲ. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ನಾನು ಹೆಚ್ಚು ನೀನು ಹೆಚ್ಚು, ಸ್ವಾರ್ಥ ಲಾಲಸೆ ಹೆಚ್ಚಿ, ದ್ವೇಷ ಅಸೂಯೆ, ನಾನೇ ಇರಬೇಕು, ನಮ್ಮೆದುರಿಗೆ ಯಾರೂ ಇರಬಾರ್ದು ಅನ್ನುವ ನೀಚ ಸ್ವಾರ್ಥವನ್ನು ನಾವು ನೋಡ್ತಾ ಇದ್ದೇವೆ. ಮಹಾಭಾರತ ಪಂಚಮ ವೇದ, 5ನೇ ವೇದ, ಜ್ಞಾನ ವಿಜ್ಞಾನ ಸಹಿತ ನಿಧಂ ಅತ್ಯುತ್ತಮಂ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಿನಗೆ ನಾನು ಹೇಳ್ತೇನೆ, ಇದನ್ನು ತಿಳ್ಕೊಂಡ್ಮೇಲೆ ಅತ್ಯುತ್ತಮವಾದ ಜ್ಞಾನ ಇದು, ಮತ್ತೇನು ತಿಳಿಯೋದು ಇಲ್ಲ ಅಂತ ಹೇಳ್ತಾನೆ. ಜ್ಞಾನ ವಿಜ್ಞಾನದಲ್ಲಿ ಅಜ್ಞಾನ ಅಳಿಬೇಕ್ರಿ, ಆಗಲೇ ಅರ್ಥ ಆಗೋದು ನಮ್ಮೊಳಗೂ ಒಬ್ಬ ಇದ್ದಾನೆ, ತಪ್ಪು ಒಪ್ಪುಗಳನ್ನು ಹೇಳುವ ಆತ್ಮ, ಅವನಲ್ಲಿ ನಾವು ದೇವರನ್ನು ಕಾಣಬಹುದು ಅಲ್ಲವೇ. ಆದಿಪರ್ವ ಮುಂದುವರಿಸೋಣ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.